स्टोर में रमेश बेस्ट प्रेमाच्या बाजारात किती पण फिरा हुडकून शोधून नाही मिळणार पवन रावणसारखा हिरा. ನಂದನವನದಲ್ಲಿ ಕೋಗಿಲೆ ಕೂಗಿದ್ದು ಅಮ್ಮ ಎಂದು ಪ್ರಕಾಶ್ ಅವ್ರು ನನ್ನನ್ನು ಕರೆದಿದ್ದು ಮೀನಾಕ್ಷಿ ಅವರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ನಿನ್ನೆ ವ್ಲಾಗ್ ಮನೆ ವ್ಲಾಗ್ ಎಲ್ಲ ಡೈಲಿ ವ್ಲಾಗ್ ಶೇರ್ ಮಾಡ್ಕೊಂಡಿನಿ. ಆ್ಯಂಡ್ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ಮತ್ತು ನಾನು ಕಂಟಿನ್ಯೂ ಆಗಿ ನಮ್ಮ ನಾದಿನಿ ಮದ್ವೆ ವ್ಲಾಗ್ ಶೇರ್ ಮಾಡ್ಕೊಳತ್ತೀನಿ. ಲಾಸ್ಟ್ ವಿಡಿಯೋ ಮದ್ವೆದು ಯಾವ್ದು ಹಾಕಿದ್ದೆ ಅಂದ್ರೆ ನಾನು ಅರ್ಶಿನ ತಯಾರಿ ಮಾಡೋದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ನೋಡ್ರಿ. ಅದಾಗನ ಯಾವುದು ವಿಡಿಯೋ ಶೇರ್ ಮಾಡ್ಕೊಳ್ಳಿಲ್ಲ. ಸೊ ಈಗ ಕಂಟಿನ್ಯೂ ಆಗಿ ಮದ್ವೆ ವ್ಲಾಗ್ ಶೇರ್ ಮಾಡ್ಕೋತೀನಿ. ಎಲ್ಲನೂ ಭಾಳ ಇಂಟ್ರೆಸ್ಟಿಂಗ್ ಆಗಿದಾವೆ. ಸೊ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಟೆಪ್ ಬೈ ಸ್ಟೆಪ್ ಮದ್ವೆ ಒಳಗೆ ಏನೇನು ಪ್ರಿಪರೇಷನ್ ಮಾಡ್ತಾರಲ್ಲ ಪದ್ಧತಿಯಿಂದ, ಸೊ ಅದೆಲ್ಲನೂ ಶೇರ್ ಮಾಡ್ಕೋತೀನಿ. ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಡೈಲಿ ವ್ಲಾಗ್ ಜೊತೆಗೆ ನಾನು ಈ ಥರ ಮದ್ವೆ ವ್ಲಾಗ್ ಶೇರ್ ಮಾಡ್ಕೋತೀನಿ ನಮ್ಮ ನಾದಿನಿ ಮದ್ವೆದು. ಸೊ ಇದು ನೋಡಿರಿ, ಇವತ್ತಿನ ದಿನ ಏನು ಮಾಡಕತ್ತಾರಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲಿ ಮದ್ವೆ ಮನೆ ಏನಿರ್ತದಲ್ಲ ಅಲ್ಲಿ ಅಡ್ವಾನ್ಸ್ ಬಂದು ಬುತ್ತಿ ರೊಟ್ಟಿ ಅಂತೇಳಿ ತೊಗೊಂಬರ್ತಾರೆ ನೋಡ್ರಿ, ಹಂದ್ರ ಬುತ್ತಿ ಅಂತೇಳಿ. ಸೊ ಈಗ ಇವರು ನಮ್ಮ ಅತ್ತಿ ಮಾವ ನೋಡ್ರಿ, ನಮ್ಮ ಮಾವಾರು ಏನದಾರಲ್ಲ ಸ್ವಂತ ಮಾವಾರು, ಅವರು ಲಾಸ್ಟ್ ತಮ್ಮನ ಹೆಂಡ್ತಿ ಅಂದ್ರೆ ನಮ್ಮ ಮಾಮ ಮಮ್ಮಿಯರು ಇವರು. ಈಗ ಇವ್ರ ಮಗಳದೇ ಮದ್ವೆ ಐತ್ರಿ, ನಮ್ಮ ನಾದಿನಿ ವೇದ ಅಂಥೇಳಿ. ಸೊ ಆಕಿನ ಮದ್ವೆ ಐತಿ. ಅದಕ್ಕಂಥೇಳಿ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಒಳಗಿನವ್ರು ಏನಿರ್ತಾರಲ್ಲ ಮನೆಯವರು ಎಲ್ಲರೂ ಬುತ್ತಿ ರೊಟ್ಟಿ ತೊಗೊಂಬಂದಾರ್ರಿ. ಎಲ್ಲರೂ ಒಂದೊಂದು ಥರ ಅಡುಗೆ ಮಾಡ್ಕೊಂಡು ಬಂದಾರ. ಒಂದು 3-4 ಜನ ಬುತ್ತಿ ರೊಟ್ಟಿ ತೊಗೊಂಬಂದಾರ ನೋಡ್ರಿ, ಎಲ್ಲರೂ ಸೇರಿ ಅದೇ ಇಲ್ಲಿ ಮಾಡತ್ತಾರ. ಫಸ್ಟ್ ಅವ್ರಿಗೆ ಕುಂಡ್ರಿಸಿ ಆಯ್ರಿ ಕೊಡ್ತಾರೆ ನೋಡ್ರಿ. ಆ ಮದ್ವೆ ಗಿಫ್ಟ್ ಏನು ಕೊಡ್ದಿರ್ತದಲ್ಲ ಈ ಥರ ಅಡ್ವಾನ್ಸಿ ಬಂದು ಅಡುಗೆ ಮಾಡ್ಕೊಂಬರೋರು ಅಡುಗೆ ಮಾಡ್ಕೊಂಬರ್ತಾರೆ, ಅಥವಾ ಚುರುಮುರಿ ಹಣ್ಣುಗಳು ಮತ್ತು ಸ್ವೀಟ್ಸ್ ತೊಗೊಂಬಂದು ಕೊಡ್ತಾರೆ. ಸೊ ಈ ಥರ ಪದ್ಧತಿ ಒಂದು ನಮ್ಮ ಕಡೆ ಐತಿ, ಮದ್ವೆ ಮನೆ ಒಳಗೆ ಕೊಡುವಂಥ ಪದ್ಧತಿ. ನಾನು ಅದ್ರ ಬಗ್ಗೆ ಕೇಳಿದೆ ಯಾಕೆ ಈ ಥರ ಮಾಡ್ತಾರಂಥೇಳಿ. ಸೊ ಅಲ್ಲಿರೋರು ಹಿರಿಯರು ಹೇಳಿದ್ರು, ಮೊದಲಿನ ಮಂದಿ ಏನು ಮದ್ವೆ ಮನೆ ಅಂದಮ್ಯಾಗ ಕೆಲಸ ಭಾಳ ಇರ್ತಾವಂತ, ಹಾಗಾಗಿ ಜಾಸ್ತಿ ಅಡುಗೆದು ಮಾಡೋದಿರಲ್ಲ, ಹೊರಗಡೆನೇ ಅಡ್ಡಾಡ್ತಿರ್ತಾರಲ್ರಿ ಕಾರ್ಡ್ ಕೊಡೋದು. ಹಾಗಾಗಿ ಮನ್ಯಾಗ ಜಾಸ್ತಿ ಅಡುಗೆ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಅಡುಗೆ ಮಾಡಿ ಒಯ್ದು ಕೊಡ್ತಾರೆ ಮದ್ವೆ ಮನೆ ಇದ್ದವ್ರಿಗೆ ಅಂಥೇಳಿ ಈ ಥರ ಒಂದು ಹೇಳೋದ್ರಲ್ಲಿ. ಸೊ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇವತ್ತು ನೋಡ್ರಿ, ಇಲ್ಲಿ ಫಸ್ಟ್ ಆಯರಿ ಕೊಟ್ಟು ಆಮೇಲೆ ಎಲ್ಲರೂ ಡಬ್ಬಿ ಬಿಸ್ತಾರೆ, ಬುತ್ತಿ ಬಿಸ್ತಾರೆ ಅವ್ರೇನು ತಂದಾರಲ್ಲವು ಒಬ್ಬೊಬ್ಬರು ಹೆಸರು ಹೇಳಿಬಿಟ್ಟು ಬಿಸ್ತಾರೆ. ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ. ನನಗೆ ಎಷ್ಟು ಗೊತ್ತಿತ್ತಲ್ಲ ಅಷ್ಟು ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೋತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರೀ ವಿಡಿಯೋ ಕಂಟಿನ್ಯೂ ಆಗಿ ನೋಡೋಣಂತೆ, ಜಾಸ್ತಿ ವಾಯ್ಸ್ ಓವರ್ ಕೊಡ್ಲಾರ್ದೆ. मम्मी त्यांचा आता ಇಲ್ಲೊಂದೈತಿ ಒಂದೇ ಅಲ್ಲ, ಅದು ಒಂದೇ ಕೊಬ್ಬರಿ ಇಟ್ಕೊಂಡಿಟ್ಟು आमच्या इथे ಸರ ಒಂದು ಪ್ಯಾಕ್ ಚಟ್ನಿ ಕೊಡಿ. ಇಲ್ಲಂದ್ರೆ ಅವ್ರ ಕೈ ಕೊಟ್ಟು ಅದೇ ಅವ್ರ ಕೈ ಕೊಟ್ಟು ಇವ್ರ ಪ್ಯಾಕ್ ಕೊಟ್ಬಿಡ್ರಿ. ಇದು
माझ्या साडीवर ठुल्या होते ಇದು ನಮ್ಗೆ वेदा काय बी काय काय नाही म्हणजे हे तुम्ही गिफ्ट दिलं रोज घ्या वर्षाला किती तुम्ही रोज पतीचे पाय पडा बैठक मध्ये रांगोळी सुंदर फुलाची हरीशरावांचं नाव घेते सून मी गायकवाडची सांगा ಈಕಿ ನೆನಪು ಮಾಡ್ಕೊಳಂತಾಳ ದೊಡ್ಡದ ಹೇಳ್ತಾಳ ಈಕಿ ನೆನಪು ಹೇಳತ್ ನೀನೆ ಓಪನ್ ಮಾಡಿ ನೋಡಕಿ ಈಕಿ जेजुरी खंडोबा नाव सांगते मी त्यांची अर्धांगी पहिला खंडोबा तेच म्हणाले देवाचं नाव घेतलं ಹೆಸರು ಹೇಳ ಬರೀ रमेश बेस्ट ಹೇಳ್ರಿ ಪದರ್ ಚಪಾತಿ ಉದ್ರ ಕಟ್ಕೊಂಡ್ ಹೋಗಂದ್ರೆ ಶಟ್ಕೊಂಡ್ ಹೋಗ್ತೀರಂತ ಸಂತೋಷ ತಗಿರಿ ಅದು ಓಪನ್ ಮಾಡ್ರಿ ಇವ್ರ ನಂದನವನದಲ್ಲಿ ಕೋಗಿಲೆ ಕೂಗಿದ್ದು ಅಮ್ಮ ಎಂದು ಪ್ರಕಾಶ್ ಅವ್ರು ನನ್ನನ್ನು ಕರೆದಿದ್ದು ಮೀನಾಕ್ಷಿ ಅವರು ಅದು ಓಪನ್ ಮಾಡ್ರಿ ಡಬ್ಬಿ ಸರಸ್ವತಿಯ ನಾದದ ನಗು ವೀಣದಿಂದ ನನ್ನ ಮುಖದ ನಗು ಪ್ರವೀಣರಿಂದ आता गूगल मधलं कॉपी केलेला सगळ्यांची सेमच होणार ನಾನು ನನ್ನ ಮದ್ವೆ ಟೈಮಿಗೆ ಬ್ಯಾಟ್ ಮಾಡಿದ್ದಾರೆ ಈಗ ನನ್ನ ಖರೆ ಹೋಗಲ್ಲ ಅವಾಗ ಭಾಳ ಬ್ಯಾಟ್ ಮಾಡಿದೆ ಹೊಸದಿತ್ತಲ್ಲ ಹೊರಗೆ ಭಾಳ ಇರ್ತೀವಿ ಹಳಿದಾಗ ಚಲ ಬಿಡ್ರಿ ಒಬ್ಬರಿಗೆ ಹೇಳ್ಬಿಟ್ರು ಸೊ ನೋಡ್ರಿ ಇಷ್ಟೊತ್ತು ಎಲ್ಲರೂ ಒಂದೊಂದು ಡಬ್ಬಿ ಬಿಚ್ಕೋತ ಅವ್ರವ್ರ ಗಂಡುಗಳ ಹೆಸರು ಹೇಳಿದ್ರು ಒಡಪ ಕಟ್ಟಿ ಸೊ ನಾನು ಒಂದು ಸಣ್ಣದಾಗಿ ಹೇಳಿದೆ ಮೊದಲಿನೆಲ್ಲ ನೆನಪರ ನೋಡ್ರಿ ನನಗೂ ಬರಂಗಿಲ್ಲ ಜಾಸ್ತಿ ಸೊ ಎಲ್ಲರೂ ಚಂದ ಹೇಳಿದ್ರು ಆ್ಯಂಡ್ ಕಾಮಿಡಿನೂ ಆಯ್ತು ಅದ್ರ ಜೊತೆಗೇನೆ ಈಗ ನೋಡ್ರಿ ಒಂದು 5 ಜನಕ್ಕೆ ಉಡಿ ತುಂಬಬೇಕಂತ್ರಿ ಹಾಗಾಗಿ ಅವ್ರೇನು ಬುತ್ತಿ ರೊಟ್ಟಿ ತೊಗೊಂಬಂದಾರಲ್ಲ ಎಲ್ಲರೂ ತಾಟೊಳಗಿಟ್ಟು ಏನೇನು ತೊಗೊಂಬಂದಾರ ಐಟಮ್ಸ್ ಎಲ್ಲನೂ ಅದಕ್ಕೆ ತಾಟಿಗೆ ಹಚ್ಚಿ ಈಗ 5 ಮಂದಿಗೆ ಉಡಿ ತುಂಬ್ತಾರೆ ಆಮ್ಯಾಗ ನೆಕ್ಸ್ಟ್ ಊಟ ಕೊಡ್ತಾರೆ ನೋಡ್ರಿ ಇದ್ರೊಳಗೆ ಮೇನ್ ಏನಪ್ಪ ಅಂದ್ರೆ ಮದುಮಗಳೇ ಇಲ್ಲ ನೋಡ್ರಿ ಯಾಕಂದ್ರೆ ಮದುಮಗಳು ನಮ್ಮ ವೇದಾ ಡಾಕ್ಟರ್ ಅದಾಳ ಸೊ ಹಂಗಾಗಿ ಬೆಂಗಳೂರಿಗೆ ಇರ್ತಾಳ್ರಿ ಆಕಿ ಈಗ ಇನ್ನು ಮದ್ವೆ 7-8 ದಿನ ಐತೆ ಅಂದ್ರೆ ಬರ್ತಾಳೆ ಅಡ್ವಾನ್ಸ್ ಈ ಒಂದು ಫಂಕ್ಷನ್ಗೆ ಅಕ್ಕಿ ಇದ್ದಿದ್ದಿಲ್ಲ ನೆಕ್ಸ್ಟ್ ಫಂಕ್ಷನ್ಗೆ ಜಾಯ್ನ್ ಆಗಿರ್ತಾಳೆ ನೋಡ್ರಿ ನೆಕ್ಸ್ಟ್ ಫಂಕ್ಷನ್ ಬ್ರೈಟ್ ಟು ಬಿ ವಿಡಿಯೋ ಶೇರ್ ಮಾಡ್ಕೋತೀನಿ ಭಾಳ ಇಂಟ್ರೆಸ್ಟಿಂಗ್ ಅದಾವ ಬರೋ ವಿಡಿಯೋಸ್ ಎಲ್ಲನೂ ನನಗಂತೂ ಭಾಳ ಖುಷಿಯಾಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನೀವು ಅಷ್ಟೇ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ನಿಮ್ಮ ಕಡೆನೂ ಹಿಂಗೆ ಮಾಡ್ತಾರೇನಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಎಲ್ಲರಿಗೆ ಕುಂಕುಮದ ಹಚ್ಚಿ ನಾ ಅವ್ರಿಗೆ ಅದೇನು ತೊಗೊಂಬಂದಾರಲ್ಲ ಎಲ್ಲ ಅಡುಗೆ ಅದನ್ನು ಉಡಿ ತುಂಬಾಕತ್ತೀನಿ
भाजी भाजी वडा सुचवा जय पाणी पिता त्याच्यामध्ये घाल तू घाल चपाती त्याच्यामध्ये हा बुट्टी घाल तू आणि ते त्याच्यावर झाकून बोलते तोपर्यंत हा अंगूचो हा झाले तरी मी लावतो ಹಾಸ್ಪಿಟ್ರೆ ಮತ್ತೆ ಊಟ ಮಾಡ್ತಾರೆ ये सारी बात कही था होटल ಈಗ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ನೋಡ್ರಿ. ಎಷ್ಟು ದೊಡ್ಡ ಫ್ಯಾಮಿಲಿ ಐತೆ ನೋಡ್ರಿ. ಇನ್ನು ಅರ್ಧ ಜನ ಬಂದಿದ್ದಿಲ್ಲ, ಸ್ವಲ್ಪ ಜನ ಅದೀವಿ. ಒಂದು 3 ಇಂದ 4 ಜನ ಇವತ್ತು ಅಡುಗೆ ಮಾಡ್ಕೊಂಬಂದಾರ. ಮಸ್ತ್ ವೆರೈಟಿ ಅಡುಗೆ ಇತ್ತು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಇತ್ತು ಅವತ್ತಿನ ದಿನ. ಹೋಳ್ಗೆ, ಕಡಕ್ ರೊಟ್ಟಿ, ಹಿಂಡಿ, ಮೊಸರು, ಚಟ್ನಿ, ಪಲ್ಯಗಳು ಎಲ್ಲ ಥರ ವೆರೈಟಿ ಇತ್ತು. ಸೊ ಮಸ್ತಾಗ ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡಿದ್ವಿ. ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಹಂದ್ರ ಬುತ್ತಿ ಕಾರ್ಯಕ್ರಮ ಈ ಥರ ಮಾಡ್ತಾರೆ ನೋಡ್ರಿ. ಹಾಗಾಗಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇವತ್ತಿನ ಮಿನಿ ವ್ಲಾಗು. ಈ ಕಡೆ ಹೊರಗೆ ನೋಡ್ರಿ ನಮ್ಮ ವಾಣಿ ಅಕ್ಕ ಮಕ್ಕಳಿಗೆ ಎಲ್ಲರಿಗೆ ಆಟ ಆಡ್ಸತ್ತಾರ. ಇವರು ಮೊದಲೇ ಟೀಚರ್ ಇದ್ರತ್ತ. ಸೊ ಇಲ್ಲಿ ಹುಡುಗರಿಗೆ ಆಟ ಆಡ್ಸಕತ್ತಾರೆ ಎಲ್ಲರಿಗೂ. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಕಣ್ಣ ಮುಚ್ಚೆ ಕಾಡೆ ಗುಡೆ ಇವ್ರು ಬಿಟ್ಟಿವ್ರ್ಯಾರು ಯಾ ಅಣ್ಣ. ಈಗ ಅದೆಲ್ಲ ಮುಗಿಸ್ಕೊಂಡು ಅರ್ಧ ಜನ ಮನೆಗೆ ಹೋದ್ರಿ. ಈಗ ನಾವು ಅಷ್ಟೇ ಉಳಿದಿದ್ವಿ. ಇಲ್ಲಿ ಮದುಮಗಳಿಗೆ ಕೊಡಕ್ಕೆ ಒಂದಿಷ್ಟು ಬೆಳ್ಳಿ ಐಟಮ್ಸ್ ಅದೆಲ್ಲ ತೊಗೊಂಬಂದಿದ್ರು. ಅದನ್ನು ಪ್ಯಾಕ್ ಮಾಡಾಕತ್ತಿದ್ರು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಬ್ರೈಟ್ ಟು ಬಿ ಶೇರ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಡೈಲಿ ವ್ಲಾಗ್ ಆಗಿರ್ಬೋದು ಆ್ಯಂಡ್ ಸ್ಯಾರಿ ಕಲೆಕ್ಷನ್ನ ಪ್ರತಿಯೊಂದು ವ್ಲಾಗ್ ಶೇರ್ ಮಾಡ್ಕೋತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನೇ ಒಂದು ಸ್ಮಾಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಮದ್ವೆ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಬರ್ತಾ ಈಗ ಕಂಟಿನ್ಯೂ ಆಗಿ ಮದುವೆ ವ್ಲಾಗ್ ಎಲ್ಲ ಶೇರ್ ಮಾಡ್ಕೋತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸೋಣ. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆಯಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.